ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಲಂಕಾರದ ಮುಂದಿನ ವಿಷಯಕ್ಕೆ ನಾವು ಈ ದಿನದ ವಿಡಿಯೋ ತರಗತಿಗೆ ಬರೋಣ ಮಕ್ಕಳೇ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅರ್ಥಾಲಂಕಾರಕ್ಕೆ ಸಂಬಂಧಪಟ್ಟಂತಹ 3 ವಿಧಗಳ ಬಗ್ಗೆ ನಾವು ನೋಡಿದ್ದಾಗಿದೆ. ಒಂದನೇದು ಉಪಮಾಲಂಕಾರ, ಎರಡನೇದು ರೂಪಕಾಲಂಕಾರ, ಮೂರನೇದು ದೃಷ್ಟಾಂತ ಅಲಂಕಾರ. ಈ ದಿನದ ತರಗತಿಯಲ್ಲಿ ಮಕ್ಕಳೇ ನಾವು ಅರ್ಥಾಲಂಕಾರದ 4ನೆಯ ವಿಧಕ್ಕೆ ತೆರಳೋಣ. ಆ 4ನೆಯ ವಿಧ ಯಾವುದು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಉತ್ಪ್ರೇಕ್ಷೆ ಅಲಂಕಾರ. ಆ ವಿಧದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಮಕ್ಕಳೇ. ಏನು ಉತ್ಪ್ರೇಕ್ಷೆ ಅಥವಾ ಉತ್ಪ್ರೇಕ್ಷೆ ಅಲಂಕಾರ ಎಂದರೆ ಏನು? ಮೊದಲು ಮಕ್ಕಳೇ ಇಲ್ಲಿ ಗಮನ ಕೊಡಿ. ಉತ್ಪ್ರೇಕ್ಷೆ ಅನ್ನೋ ಪದಕ್ಕೆ ಒಂದು ಅರ್ಥವನ್ನ ನಾವು ಸೂಚಿಸೋದಾದ್ರೆ ಸಂಶಯ. ಏನು? ಸಂಶಯ. ಉತ್ಪ್ರೇಕ್ಷೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ನಮಗೆ ಆ ಮಾತುಗಳನ್ನ ಕೇಳ್ತಾ ಇದ್ರೆ, ಉತ್ಪ್ರೇಕ್ಷೆಯ ಮಾತುಗಳನ್ನ ಕೇಳ್ತಾ ಇದ್ರೆ ನಮಗೆ ಸಂಶಯ ಒಡಮೂಡುತ್ತೆ. ನಿಮಗೆ ಸಂಶಯ ಅನ್ನೋ ಪದ ಅರ್ಥ ಆಗೋದಕ್ಕೆ ಗೊಂದಲ ಅಂತ ಅನ್ಸೋದಾದ್ರೆ, ಕಷ್ಟ ಅಂತ ಅನ್ಸೋದಾದ್ರೆ ಅದಕ್ಕೆ ಇನ್ನೊಂದು ಪದನೂ ಕೂಡ ಹೇಳ್ಬೋದು, ಅನುಮಾನ. ಸಂಶಯ ಅಥವಾ ಅನುಮಾನ. ಅನುಮಾನವನ್ನ ಹುಟ್ಟಿಸುವಂತಹ ಅಥವಾ ಸಂಶಯವನ್ನ ಹುಟ್ಟಿಸುವಂತಹ ಪದ ಅಥವಾ ವಾಕ್ಯಗಳ ಸಮೂಹಕ್ಕೆ, ಪದಗಳ ಸಮೂಹಕ್ಕೆ ನಾವು ಅದಕ್ಕೇನಂತ ಅರ್ಥ ಕೊಡ್ಬೋದು? ಉತ್ಪ್ರೇಕ್ಷೆ ಅಂತ ಹೇಳಿ ಅರ್ಥವನ್ನ ಕೊಡ್ತೀವಿ. ನೆನ್ಪಿಟ್ಕೊಂಬಿಡಿ, ಉತ್ಪ್ರೇಕ್ಷೆ ಅಂದ್ರೆ ಸಂಶಯ ಅಥವಾ ಅನುಮಾನ. ಈ ಅಲಂಕಾರದಲ್ಲಿ, ಉತ್ಪ್ರೇಕ್ಷೆ ಅಲಂಕಾರದಲ್ಲಿ ಆ ವಾಕ್ಯಗಳನ್ನ ನೀವು ನೋಡ್ತಾ ಇದ್ರೆ ನಮಗೆ ಎಲ್ಲೋ ಒಂದು ಕಡೆಗೆ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತವೆ, ದಾರಿ ಮಾಡಿ ಕೊಡ್ತವೆ. ಆ ರೀತಿಯಲ್ಲಿ ನಾವು ಆ ವಾಕ್ಯಗಳನ್ನ ಕಾಣ್ತಾ ಬರ್ತೀವಿ, ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯಗಳನ್ನ. ಹಾಗಾದ್ರೆ ಉತ್ಪ್ರೇಕ್ಷೆ ಎಂದ್ರೆ ಏನು? ಆ ಪದಕ್ಕೆ ಕೂಡ ಅರ್ಥ ಇದೆ ಮಕ್ಕಳೇ. ಇಲ್ಲಿ ಎಲ್ಲರೂ ಕೂಡ ಗಮನ ಇಟ್ಟು ನೋಡಿ. ಉತ್ಪ್ರೇಕ್ಷೆ ಪದದ ಅರ್ಥ ಇದೆ. ಏನು ಆ ಪದದ ಅರ್ಥ? ಹಂಗಂದ್ರೆ ಏನು? ಅದರಲ್ಲಿ 3 ಅಕ್ಷರ ಇದೆ. ಉತ್, ಪ್ರ, ಇಕ್ಷಾ ಅಂತ ಹೇಳಿದೆ. ಅವುಗಳಿಗೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಅದೇನಿದು ನಿಮ್ ಕಣ್ಣೆದುರಿಗೆ ಕಾಣ್ತಾ ಇದೆ, ಇಲ್ಲೇ ನೋಡಿ. ಉತ್. ಉತ್ ಪದದ ಅರ್ಥ ಏನು ಅಂದ್ರೆ ಅರ್ಥ. ಉತ್ ಅಂದ್ರೆ ಏನು? ಅರ್ಥ. ಎರಡನೇದಾಗಿ ಪ್ರ. ಪ್ರ ಎಂದರೆ ಬಲಪೂರ್ವಕವಾಗಿ, ಅಥವಾ ಬೇಕಾದ್ರೆ ಅದಕ್ಕೆ ಇನ್ನೊಂದನ್ನು ನಾವು ಹೇಳೋದಾಯ್ತಪ್ಪ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಅಂತನೂ ಕೂಡ ಹೇಳ್ಬೋದು. ಪ್ರ. ಪ್ರ ಅಂದ್ರೆ ಬಲಪೂರ್ವಕವಾಗಿ, ಒತ್ತಾಯ ಪೂರ್ವಕವಾಗಿ ಅನ್ನುವ ಅರ್ಥವನ್ನ ಆ ಅಕ್ಷರ ನಮಗೆ ಕೊಡುತ್ತೆ. ಹಾಗೇನೆ ಇಕ್ಷಾ. ಇಕ್ಷಾ ಎಂದ್ರೆ ಏನು ಅರ್ಥ? ನೋಡು ಎಂದರ್ಥ. ಇಕ್ಷಾ ಎಂದ್ರೆ ಏನು? ನೋಡು. ಈಗ 3 ಪದಗಳನ್ನ ನಾವು ಒಟ್ಟುಗೂಡಿಸಿ ಒಂದು ವಾಕ್ಯವನ್ನ ಮಾಡೋದಾದ್ರೆ ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಒಂದು ವ್ಯಾಖ್ಯಾನ ಸಿಕ್ಬಿಡುತ್ತೆ. ಏನಿದೆ ನೋಡಿ. ಉತ್ ಅಂದ್ರೆ ಅರ್ಥ, ಪ್ರ ಅಂದ್ರೆ ಬಲಪೂರ್ವಕವಾಗಿ, ಇಕ್ಷಾ ಎಂದರೆ ನೋಡು. ಬಹಳ ಸುಲಭವಾಗೈತಿ. ಅರ್ಥವನ್ನ ಬಲಪೂರ್ವಕವಾಗಿ ನೋಡುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಕರೀತಾರೆ. ಎಷ್ಟು ಸುಲಭ ಇದೆ ನೋಡಿ. ಮತ್ತೊಂದ್ಸಲ ಹೇಳ್ತೀನಿ ಮಕ್ಕಳೇ. ಈ ಪದಗಳನ್ನ ನೀವು ನೋಡಿದಾಗ ಇಲ್ಲೇ ಇದೆ. ಏನು? ಅರ್ಥ, ಬಲಪೂರ್ವಕವಾಗಿ, ನೋಡು ಅಂತೇಳಿ ಬಿಡಿ ಬಿಡಿಯಾಗಿ ಓದೋ ಬದಲು ಹಂಗಂದ್ರೆ ಏನು? ಅದರ ವ್ಯಾಖ್ಯಾನ ಉತ್ಪ್ರೇಕ್ಷೆ ಅಲಂಕಾರದ್ದು. ಅರ್ಥವನ್ನು ಬಲಪೂರ್ವಕವಾಗಿ ನೋಡುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಇದೇ ವಾಕ್ಯದಲ್ಲಿ ನೀವು ಈ ಒಂದು ಪದವನ್ನ ಗಮನಿಸಬೇಕು ಮಕ್ಕಳೇ. ಏನು? ನಾವು ಅರ್ಥವನ್ನ ಹೇಗೆ ಗಮನಿಸ್ತೀವಿ, ಅರ್ಥೈಸ್ಕೊಳ್ತೀವಿ ಅಂದ್ರೆ ಬಲಪೂರ್ವಕವಾಗಿ ನೋಡ್ತೀವಿ. ಅಂದ್ರೆ ನೀವು ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯಗಳನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆಗೆ ಒತ್ತಾಯ ಪೂರ್ವಕವಾಗಿ ಅಲ್ಲಿ ಏನೋ ಹೇಳೋದಕ್ಕೆ ಹೊರಟಿದಾರೇನೋ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಅದಕ್ಕೆ ಉತ್ಪ್ರೇಕ್ಷೆ ಅಲಂಕಾರ ಅನ್ನೋದಕ್ಕೆ ನಾನು
ಮೊದಲೇ ಹೇಳಿದ್ದೇನಪ್ಪ ಅಂದ್ರೆ ಸಂಶಯ ಅಥವಾ ಅನುಮಾನ. ಸಂಶಯವನ್ನ ಮೂಡಿಸುವ ರೀತಿಯಲ್ಲಿ ಆ ಪದಗಳು ವಾಕ್ಯಗಳ ರೂಪದಲ್ಲಿ ಕೂಡಿರೋದನ್ನು ನಾವು ಗಮನಿಸಬಹುದು. ಹಾಗೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಇನ್ನೂ ಕೆಲವಾರು ವ್ಯಾಖ್ಯಾನಗಳನ್ನ ಹೆಚ್ಚಾಗಿ ತಗೊಂಡಿದ್ದೀನಿ ಮಕ್ಕಳೇ, ಅವನ್ನು ಕೂಡ ಗಮನಿಸಿ. ಇಲ್ಲಿ ಇನ್ನೊಂದು ವ್ಯಾಖ್ಯಾನ ಇದೆ. ಏನಿದೆ ನೋಡಿ, ಸಾಮಾನ್ಯವಾದ ಒಂದು ವಸ್ತುವನ್ನು ಲೋಕ ಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸುವಾಗ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದರೆ ಅದನ್ನು ಉತ್ಪ್ರೇಕ್ಷೆ ಅಲಂಕಾರ ಎನ್ನುವರು. ಇದು ಉತ್ಪ್ರೇಕ್ಷೆ ಅಲಂಕಾರಕ್ಕಿರ್ತಕ್ಕಂತಹ ಬಹಳ ವ್ಯವಸ್ಥಿತವಾಗಿರ್ತಕ್ಕಂತಹ ಅಥವಾ ಸೂಕ್ತವಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಮಕ್ಕಳೇ. ಏನಿದೆ ಮತ್ತೊಂದು ಸಲ ಗಮನಿಸಿ. ಸಾಮಾನ್ಯವಾದ ಒಂದು ವಸ್ತುವನ್ನ ನೀವು ನೆನ್ಪಿಟ್ಕೋಬೇಕು. ಈ ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿದ್ರೆ ನಮಗೆ ಎರಡು ರೀತಿಯ ಪದಗಳು ಸಿಗ್ತವೆ. ಅದು ಎಲ್ಲಿ ಸಿಗ್ತವೆ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತು. ಅಲಂಕಾರಗಳು ಅಂದ್ರೆ ಅದರಲ್ಲೂ ಅರ್ಥಾಲಂಕಾರಗಳು ಅಂತ ಹೇಳಿದ್ರೆ ನಾವು ಉಪಮೇಯ ಉಪಮಾನಗಳನ್ನ ಗುರುತಿಸ್ತೀವಿ. ಅವೇ ಎರಡು ಪದಗಳು. ಆ ಎರಡು ಪದಗಳಲ್ಲಿ ಎಂತಹ ವಸ್ತುಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ಇಲ್ಲೇ ಇದೆ ನೋಡಿ. ಒಂದು ಸಾಮಾನ್ಯವಾದ ವಸ್ತುವನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಲೋಕ ಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸುವಂತಹ ಕೆಲಸ ನಡೀತತಿ. ಆದ್ರೆ ನೆನಪಿರಲಿ, ಉಪಮಾಲಂಕಾರ ಅಲ್ಲ. ಯಾಕೆಂದ್ರೆ ಹೋಲಿಕೆ ಅಂದ್ರೆ ಉಪಮಾಲಂಕಾರ ಅಂತಾನೆ ಹೇಳ್ತೀವಿ. ಇಲ್ಲಿ ಹೋಲಿಕೆ ನಡೀತತಿ, ಆದ್ರೆ ಗಮನ ಕೊಡಿ, ಹೋಲಿಸುವಾಗ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದರೆ ಇದು ಬಹಳ ಮುಖ್ಯ. ಈಗ ಉಪಮಾಲಂಕಾರದಲ್ಲಿ ಹೋಲಿಕೆ ಇತ್ತು. ಅಲ್ಲಿ ಹೇಗಿತ್ತಪ್ಪ ಅಂದ್ರೆ ಸಹಜವಾದ ಹೋಲಿಕೆ ಇತ್ತು. ಉದಾಹರಣೆ ಗೊತ್ತೈತಿ ನಿಮಗೆ ಈಗಾಗಲೇ. ಸೀತೆಯ ಮುಖ ಕಮಲದಂತೆ ಅರಳಿತು, ಸಹಜವಾದ ಹೋಲಿಕೆ ಕೊಟ್ಟಿದ್ವಿ ನಾವು. ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸಿದ್ವಿ. ಆದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಬಂದಾಗೂ ಕೂಡ ಉಪಮೇಯವನ್ನ ಉಪಮಾನಕ್ಕೆ ಹೋಲಿಸುವ ಕೆಲಸ ನಡೀತತಿ. ಆದ್ರೆ ಅಲ್ಲಿರುವ ಒಂದು ಸಣ್ಣ ವ್ಯತ್ಯಾಸ ಅಥವಾ ಗಮನ ಕೊಡಬೇಕಾಗಿರೋದೇನು ಅಂದ್ರೆ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶವನ್ನ ಕಾಣ್ತೀವಿ. ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಅಂತ ಹೇಳಿದ್ರೆ ಅದು ನಮಗೆ ಸಂಶಯಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ನೀವು ನೆನಪಿಟ್ಕೋಬೇಕು. ಮುಂದೆ ನಾನು ಉದಾಹರಣೆಗಳ ಮೂಲಕ ನಿಮಗೆ ತೋರಿಸಿಕೊಡ್ತೀನಿ, ಹೇಳ್ತೀನಂತೆ. ಹಾಗಾಗಿ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದರೆ ಅದನ್ನ ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ? ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನೊಂದು ವ್ಯಾಖ್ಯಾನ ಕೂಡ ಇದೆ ಮಕ್ಕಳೇ, ಅದನ್ನು ಕೂಡ ಗಮನಿಸಿ. ಇದು ತುಂಬಾ ಸುಲಭವಾಗಿದೆ. ಏನಿದೆ ನೋಡಿ, ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ. ಸಂಭಾವಿಸಿ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ನಾನು ಮುಂದೆ ಅದನ್ನ ಹೇಳಿಬಿಟ್ಟಿದ್ದೀನಿ, ಬರೆದಿದ್ದೀನಿ. ಕಲ್ಪಿಸಿಕೊಂಡು, ಸಂಭಾವಿಸಿಕೊಂಡು ಹೇಳೋದು ಅಂದ್ರೆ ಅದನ್ನ ಇನ್ನೊಂದು ವಸ್ತುವಿನಂತೆ ಕಲ್ಪನೆ ಮಾಡಿಕೊಂಡು, ಕಲ್ಪಿಸಿಕೊಂಡು ವರ್ಣಿಸಿದರೆ ಅದುವೇ ಏನಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಅಂದ್ರೆ ಉಪಮೇಯವನ್ನ ಉಪಮಾನವನ್ನಾಗಿ. ನಿಮಗೆಲ್ಲ ಗೊತ್ತಿರೋದೇ ಇದೆ. ಅಲಂಕಾರ ಅಂತ ಹೇಳಿದ್ರೆ ಹೋಲಿಕೆಯ ಕೆಲಸ ನಡೆಯೋದು ಯಾವುದರಿಂದ ಯಾವುದಕ್ಕೆ ಅಂತ ಹೇಳಿದ್ರೆ ಉಪಮೇಯದಿಂದ ಉಪಮಾನಕ್ಕೆ. ಗೊತ್ತಿರಬೇಕು. ಉಪಮೇಯವನ್ನ ಉಪಮಾನಕ್ಕೆ ನಾವೇನ್ ಮಾಡ್ತೀವಿ? ಹೋಲಿಸ್ತೀವಿ. ಹಾಗಾಗಿ ಉಪಮೇಯವನ್ನ ಉಪಮಾನವನ್ನಾಗಿ, ಅದನ್ನ ಬೇರೆ ಅಂತ ಹೇಳೋದಕ್ಕಿಂತನೂ ಉಪಮೇಯವನ್ನೇ ಉಪಮಾನನೇ ಅನ್ನೋ ತರದಲ್ಲಿ ಸಂಭಾವಿಸಿಕೊಂಡು ಅಂತ ಹೇಳಿದ್ರೆ ಕಲ್ಪಿಸಿಕೊಂಡು ವರ್ಣಿಸಿ ಹೇಳುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ನಾನು ಬರೀ ವ್ಯಾಖ್ಯಾನಗಳನ್ನೇ ಹೇಳಿದ್ರೆ ನಿಮಗೆ ಅತಿಯಾಯಿತು ಅನ್ನೋದಾಯಿತು ಅಂದ್ರೆ ಇಲ್ಲಿ ಉದಾಹರಣೆಗಳನ್ನು ಕೂಡ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಮಕ್ಕಳೇ. ಗಮನ ಕೊಡಿ. ನೋಡಿ, ಇಲ್ಲಿ ಉತ್ಪ್ರೇಕ್ಷೆ ಅಲಂಕಾರದ ಉದಾಹರಣೆಗಳು ಇಲ್ಲಿದ್ದಾವೆ. ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀನಿ. ಏನಿದೆ ನೋಡಿ, ಮೊದಲನೇ ಉದಾಹರಣೆ, ಕಟ್ಟಡ ಮುಗಿಲನ್ನು ಮುಟ್ಟಿದೆ. ನೀವೇ ಗಮನಿಸಿ ಸರಿಯಾಗಿ. ಕಟ್ಟಡ ಮುಗಿಲನ್ನು ಮುಟ್ಟಿದೆ. ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ನಗರಗಳಿಗೆ ಹೋದರೆ, ಉದಾಹರಣೆಗೆ ಬೆಂಗಳೂರು ಅಥವಾ ಮುಂಬೈ ಅಥವಾ ಬೇರೆ ದೇಶಗಳಿಗೆ ನೀವೇನಾದರೂ ಹೋದರೆ
ಸಹಜವಾಗಿ ಅಲ್ಲಿರ್ತಕ್ಕಂತಹ ಕಟ್ಟಡಗಳು ಬಹು ಅಂತಸ್ತಿನ ಕಟ್ಟಡಗಳು ಇದ್ದೇ ಇರ್ತವೆ ಅಲ್ವಾ. ಮುಗಿಲನ್ನ ಮುಟ್ಟುವ ರೀತಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ. ನಾವು ಅವುಗಳಿಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತೀವಿ, ಏನು, ಗಗನಚುಂಬಿ ಕಟ್ಟಡಗಳು, ಗಗನವನ್ನ ಚುಂಬಿಸ್ತವು ಅನ್ನೋ ಮಟ್ಟಿಗೆ ಎಷ್ಟು ಎತ್ತರವಾಗಿ ಕಟ್ಟಿದಾರಲ್ಲ ಅನ್ನೋ ಮಾತನ್ನ ಹೇಳ್ತೀವಿ ನಾವು. ಆದರೆ ನಾನೀಗ ನಿಮಗೆ ಅದನ್ನೇ ಪ್ರಶ್ನೆ ಮಾಡ್ತೀನಿ, ಎಷ್ಟೇ ದೊಡ್ಡ ಪ್ರಮಾಣದ ಕಟ್ಟಡ ಆದರೂ ಕೂಡ ಆ ಕಟ್ಟಡ ಮುಗಿಲನ್ನ ಮುಟ್ಟೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ವಾ ಅಲ್ಲ? ಹಾಗಾದ್ರೆ ಅದು ನಮಗೆ ಏನನ್ನ ಮೂಡಿಸ್ತು, ನಮಗೇನನ್ನ ಹೊಳೆಯೋ ಥರ ಮಾಡಿತು, ಸಂಶಯವನ್ನ ಮೂಡೋ ಥರ ಮಾಡಲಿಲ್ವ ನಮಗೆ? ವಾಕ್ಯದಲ್ಲಿ ಗಮನಿಸ್ತದಿರಿ, ಉತ್ಪ್ರೇಕ್ಷೆ ಅಲಂಕಾರ ಅಂದ್ರೆ ಆ ವಾಕ್ಯ ಹೇಗಿರ್ತತಿ ಅಂತ ಹೇಳಿದ್ರೆ ನಮಗೆ ಸಂಶಯವನ್ನ ಮಾಡಿಕೊಡ್ತತಿ. ಸಂಶಯ ಅನ್ನೋದಕ್ಕಿಂತನೂ ಇನ್ನು ಹೇಳಕ್ಕಪ್ಪ ಅಂದ್ರೆ ಅರ್ಥವನ್ನ ಬಲಪೂರ್ವಕವಾಗಿ ನೋಡ್ತೀವಿ ನಾವು, ಒತ್ತಾಯದಿಂದ ಅರ್ಥವನ್ನ ಗಮನಿಸ್ತಕ್ಕಂಥದ್ದು, ಅಥವಾ ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿಕೊಂಡು ಕಲ್ಪನೆ ಮಾಡಿಕೊಂಡು ಹೇಳುವಂತಹ ಅಲಂಕಾರ. ಅಥವಾ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಹೇಳಿದ್ದೀನಲ್ಲ, ಸಾಮಾನ್ಯವಾದ ವಸ್ತುವನ್ನ ಯಾವುದರ ಜೊತೆಗೆ ಸಂಭಾವಿಸಿಕೊಂಡು ಕಲ್ಪಿಸ್ತೀವಿ ಅಂತ ಹೇಳಿದ್ರೆ ಲೋಕ ಪ್ರಸಿದ್ಧವಾದ ವಸ್ತುವಿನ ಜೊತೆಗೆ ಕಲ್ಪಿಸಿಕೊಂಡು ಹೇಳ್ತೀವಿ ನಾವು. ಅತಿಯಾದ ಹೋಲಿಕೆಯ ಅಂಶ ಇಲ್ಲಿ ಕಂಡು ಬರುತ್ತೆ ನೋಡಿ. ಸಾಮಾನ್ಯವಾದ ವಸ್ತು ಅಂದ್ರೆ ಕಟ್ಟಡ, ಗಮನಿಸ್ತದೆ ನೀವೆಲ್ಲರೂ ಕೂಡ ನೋಡಿ. ಸಾಮಾನ್ಯವಾದ ವಸ್ತು ಯಾವುದು ಇದರಲ್ಲಿ? ಕಟ್ಟಡ. ಇದನ್ನು ನಾವು ಯಾವುದರ ಜೊತೆಗೆ ಸಂಭಾವಿಸಿಕೊಂಡು ಕಲ್ಪಿಸಿದೀವಿ? ಉಪಮಾನವನ್ನಾಗಿ ಸಂಭಾವಿಸಿಕೊಂಡಿದ್ದೀವಿ. ಅಂದ್ರೆ ಲೋಕ ಪ್ರಸಿದ್ಧವಾದ ವಸ್ತು ಅಂದ್ರೆ ಯಾವುದು? ಮುಗಿಲು, ಅಂದ್ರೆ ಆಕಾಶ. ನೋಡಿ, ಸಾಮಾನ್ಯವಾದ ವಸ್ತುವನ್ನ ಲೋಕ ಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸುವಾಗ ಆ ಹೋಲಿಕೆಯಲ್ಲಿ ನಮಗೆ ಹೆಚ್ಚಿನ ಅಂಶ ಕಂಡು ಬರ್ತದೆ. ಆ ಹೆಚ್ಚಿನ ಅಂಶ ಕಂಡು ಬರೋದಾದ್ರೆ ಅದನ್ನು ನಾವು ಎಂತಹ ಅಲಂಕಾರ ಅಂತೀವಿ? ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ನಿಮಗೀಗ ಅರ್ಥ ಆಯ್ತು ಅಂತ ಹೇಳಿ ನನ್ನ ಭಾವನೆ ಮಕ್ಕಳೇ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೂಡ ಇದೆ. ಇಲ್ಲಿ ನೋಡಿ ಏನಿದೆ, ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯ ನೋಡ್ತಿದ್ದಂಗೆನೆ ನಿಮಗೆ ಕೆಲವಾರು ನೆನಪುಗಳು ಬರ್ತಾ ಇದಾವಲ್ಲ? ಹೌದು, ಬರಲೇಬೇಕು ಸಾರ್. ನಾವು ಇದನ್ನ ಉಪಮಾಲಂಕಾರದಲ್ಲಿ ನೋಡಿದ್ವಿ, ಅಷ್ಟೇ ಅಲ್ಲ ರೂಪಕ ಅಲಂಕಾರದಲ್ಲೂ ಕೂಡ ನೋಡಿದ್ವಿ, ಹೌದಲ್ವಾ? ಆದರೆ ವಾಕ್ಯದಲ್ಲಿ ಬದಲಾವಣೆ ಇದೆ. ಅದು ನಿಮಗೂ ಕೂಡ ಈಗಾಗಲೇ ಗೊತ್ತಾಗಿರ್ಬೇಕು. ಹೇಳ್ತೀನಿ. ಉಪಮಾ ಅಲಂಕಾರದಲ್ಲಿ ನಾವು ನೋಡಿದ್ದು ಹೇಗೆ ಅಂದ್ರೆ, ಸೀತೆಯ ಮುಖ ಕಮಲದಂತೆ ಅರಳಿತು, ಅಷ್ಟೇ ಇತ್ತು. ಇಲ್ಲಿ ನೋಡ್ತಾ ಇದೀರಿ, ಸೀತೆಯ ಮುಖ ಕಮಲದಂತೆ ಅರಳಿತು, ಅಷ್ಟೇ ಇತ್ತು. ಆದ್ರೆ ಇಲ್ಲೇನಾಗಿದೆ ಸ್ವಲ್ಪ ಗಮನಿಸಿ, ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ಒಂದು ಪದದ ಮೇಲೆ ನಿಮ್ಮ ಗಮನ ಇರಬೇಕು ಮಕ್ಕಳೇ. ಯಾವ ಪದದ ಮೇಲೆ? ಎಂಬಂತೆ ಅಂತ ಇದೆ ನೋಡಿ. ನಿಮಗಿದು ಒಂದು ವಿಶೇಷ ಸೂಚನೆ. ಯಾವುದಕ್ಕೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರಕ್ಕೆ. ಅದನ್ನೊಂದು ಕ್ಲೂ ಪಾಯಿಂಟ್ ಅಂತನಾದ್ರೂ ತಿಳ್ಕೊಳ್ಳಿ, ಸುಳಿವು ಅಂತನಾದ್ರೂ ನೀವು ತಗೊಳ್ಳಿ. ಉತ್ಪ್ರೇಕ್ಷೆ ಅಲಂಕಾರ ಅಂತಂದ್ರೆ 100ಕ್ಕೆ 99 ಭಾಗ ಆ ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯದಲ್ಲಿ ಈ ರೀತಿಯ ಪದಗಳು ಬರ್ತವೆ. ಸಂಶಯಾರ್ಥವನ್ನ ಕೊಡುವಲ್ಲಿ ಏನ್ ಬರ್ತವೆ? ಎಂಬಂತೆ, ಎನ್ನುವಂತೆ, ಎಂಬಿನಂ, ಏಂ, ಎನಲು, ಈ ಥರದಲ್ಲಿ ಕೆಲವು ಸಂಶಯಾರ್ಥವನ್ನ ಹುಟ್ಟಿಸುವ ರೀತಿಯಲ್ಲಿ ಈ ಥರದ ಪದಗಳನ್ನು ಬಳಕೆ ಮಾಡ್ತೀವಿ ನಾವು. ಈ ಥರದ ಎಂಬಂತೆ ಅಂತ ಬಂತು ಅಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು, ಅದು ಉತ್ಪ್ರೇಕ್ಷೆ ಅಲಂಕಾರ. ನೋಡಿ, ನಾನು ಉಪಮಾಲಂಕಾರದ ವಾಕ್ಯನೂ ಇದನ್ನು ಎರಡನ್ನೂ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಕಮಲದಂತೆ ಅರಳಿತು ಅಂತ ಬಂತು, ಅಂತೆ ಬಂದ್ರೆ ಉಪಮಾಲಂಕಾರ. ಆದ್ರೆ ಇಲ್ಲಿ ನೋಡಿ, ಕಮಲವೋ ಎಂಬಂತೆ, ಎಂಬಂತೆ ಬಂತು ಅಂದ್ರೆ ಯಾವುದು ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು. ಉತ್ಪ್ರೇಕ್ಷೆ ಅಲಂಕಾರ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಡಬೇಕು. ಈ ಎರಡು ಉದಾಹರಣೆಗಳನ್ನ ನೋಡೋದ್ರ ಮೂಲಕ ನಿಮಗೀಗ ಉತ್ಪ್ರೇಕ್ಷೆ ಅಲಂಕಾರ ಅಂದ್ರೆ ಏನು ಅನ್ನೋದು ಅರ್ಥ ಆಯ್ತು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಮಕ್ಕಳೇ. ಗೊತ್ತಾಗಿದೆಯಲ್ಲ? ಏನು ಉತ್ಪ್ರೇಕ್ಷೆ ಅಂದ್ರೆ? ಸಂಶಯವನ್ನ ಉಂಟು ಮಾಡತಕ್ಕಂಥದ್ದು, ಅನುಮಾನವನ್ನ ಹುಟ್ಟಿಸ್ತಕ್ಕಂಥದ್ದು. ಇಲ್ಲಿ ನಾವು ಅರ್ಥವನ್ನ ಬಲಪೂರ್ವಕವಾಗಿ ನೋಡುವಂತಹ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಅರ್ಥವನ್ನ ಬಲಪೂರ್ವಕವಾಗಿ ನೋಡುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ
ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಅಥವಾ ಸಾಮಾನ್ಯವಾದ ಒಂದು ವಸ್ತುವನ್ನ ಯಾವುದಕ್ಕೆ ಹೋಲಿಸ್ತೀವಿ ನಾವು? ಲೋಕಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸುವಾಗ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದರೆ ಹೋಲಿಕೆಯ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೇಳ್ತೀವಿ ನೋಡು, ನಾವು ಮಾತಿನಲ್ಲಿ ಹೇಳಬೇಕಾದ್ರೆ ಯಾರಾದರೂ ಕೆಲವು ಮಾತುಗಳು ನಂಬೋದಕ್ಕೆ ಅಸಾಧ್ಯವಾಗಿದ್ವು ಅಂತ ಹೇಳಿದ್ರೆ ಅವಾಗ ನಾವು ಹೇಳ್ತೀವಿ, ಎಲ್ಲೋ ಉತ್ಪ್ರೇಕ್ಷೆಯಾಗಿ ಮಾತಾಡ್ತದೀಯ ನೀನು ಅಂತ ಕೇಳ್ತೀವಿ. ಅಥವಾ ಆ ಮಾತುಗಳನ್ನು ಹೇಳ್ತಕ್ಕಂಥವ್ರು ನಮಗೆ ಉತ್ತರ ಹೇಳ್ತಾರೆ, ಮೊದಲೇ ಹೇಳ್ಬಿಡ್ತಾರ, ನೋಡಿ ನಾನು ಹೇಳೋ ಮಾತುಗಳು ಉತ್ಪ್ರೇಕ್ಷೆ ಅಲ್ಲ. ಉತ್ಪ್ರೇಕ್ಷೆ ಅಲ್ಲ ಅಂತಂದ್ರೆ ಅವು ಯಾವುದೇ ರೀತಿ ಒತ್ತಾಯಪೂರ್ವಕವಾಗಿ ಅಥವಾ ಸಂಶಯ ಉಂಟು ಮಾಡೋ ರೀತಿಯಲ್ಲಿ ಹೇಳುತ್ತಲ್ಲ, ನಾನು ನಿಜವಾಗ್ಲೇ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳಕತ್ತೀರಿ. ಹಾಗಾಗಿ ಹೆಚ್ಚಿನ ಅಂಶವನ್ನ ನಾವು ಹೋಲಿಕೆಯಲ್ಲಿ ಕಾಣ್ತೀವಿ. ಅಂತಹ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಅಥವಾ ಉಪಮೇಯವನ್ನೇ ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿಕೊಂಡು ವರ್ಣಿಸಿದರೆ ಅದೇ ಏನಾಗಿದೆ, ಉತ್ಪ್ರೇಕ್ಷೆ ಅಲಂಕಾರ ಆಗಿರೋದನ್ನ ನಾವು ಗಮನಿಸಬಹುದು ಮಕ್ಕಳೇ. ಇಲ್ಲಿ ನಾನು ಉದಾಹರಣೆಗೆ ವಾಕ್ಯಗಳನ್ನು ತೋರಿಸಿಕೊಟ್ಟಿದ್ದೀನಿ. ಬರೀ ಇಷ್ಟೇ ಅಲ್ಲಲ್ಲ, ಅಲಂಕಾರಗಳನ್ನ ಬಿಡಿಸೋದು ನಮಗೆ ಬೇಕಾಗಿರೋದು. ಹಾಗಾದ್ರೆ ಈ ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯಗಳನ್ನ, ಈ ರೀತಿಯ ವಾಕ್ಯಗಳನ್ನ ಕೊಟ್ಟಾಗ ಅವುಗಳನ್ನ ಹೇಗೆ ಲಕ್ಷಣದ ಸಮೇತ ಉಪಮೇಯ ಉಪಮಾನಗಳ ಸಮೇತ ಬರೆದು ಸಮನ್ವಯಗೊಳಿಸೋದು ಹೇಗೆ ಅನ್ನೋದನ್ನ ಈಗ ಒಂದು ಉದಾಹರಣೆಯ ಮೂಲಕ ನಾವು ನೋಡೋಣ. ಈಗ ನೋಡಿ ಮಕ್ಕಳೇ, ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಅದೇ ಉದಾಹರಣೆಯನ್ನ ತೆಗೆದುಕೊಂಡಿದ್ದೀನಿ. ಏನದು? ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ನಿಮಗೆ ಈ ಅಲಂಕಾರದ ಬಿಡಿಸಿರುವ ವಿಷಯವನ್ನ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ತಾ ಇದ್ದೀನಿ ಮಕ್ಕಳೇ. ಇದೇ ಒಂದು ವಾಕ್ಯ 3 ಅಲಂಕಾರಗಳಿಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬೇಡಿ. ಮೊದಲನೇದು ಉಪಮಾಲಂಕಾರಕ್ಕೆ ಬರುತ್ತೆ. ಆಗ್ಲೇ ಹೇಳಿದ್ದೀನಿ ನಾನು, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಬಂದ್ರೆ ಅದು ಮೊದಲನೇ ಅಲಂಕಾರ. ಯಾವುದು? ಉಪಮಾಲಂಕಾರಕ್ಕೆ ಬರುತ್ತೆ. ಇನ್ನು ಅದೇ ವಾಕ್ಯ ರೂಪಕ ಅಲಂಕಾರಕ್ಕೂ ಬರುತ್ತೆ. ಆದರೆ ಬದಲಾವಣೆ ಹೇಗೆ ವಾಕ್ಯದಲ್ಲಿ? ಸೀತೆಯ ಮುಖ ಕಮಲ ಅರಳಿತು. ರೂಪಕ ಅಲಂಕಾರದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ರೂಪಕ ಅಲಂಕಾರಕ್ಕೂ ಬಂತು, ಈಗ ಉತ್ಪ್ರೇಕ್ಷೆ ಅಲಂಕಾರಕ್ಕೂ ಕೂಡ ಬಂದಿದೆ. ಆದರೆ ವಾಕ್ಯ ನೋಡಿ ಹೇಗಿದೆ? ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇಲ್ಲಿ ನೋಡಕತ್ತಿದ್ದೀರಲ್ಲ ಎಲ್ಲರೂ ಕೂಡ, ಎಂಬಂತೆ ನೆನ್ಪಿಟ್ಕೊಳ್ಳಿ. ಎಂಬಂತೆ, ಎನ್ನುವಂತೆ, ಈ ಥರದಲ್ಲಿ ಪದ ವಾಕ್ಯದಲ್ಲಿ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ನೆನ್ಪಿಟ್ಕೊಳ್ಳಿ, ಉತ್ಪ್ರೇಕ್ಷೆ ಅಲಂಕಾರ. ಹಾಗಾಗಿ ಒಂದು ವಾಕ್ಯ, ಉದಾಹರಣೆಯ ಒಂದು ವಾಕ್ಯ ಇದು 3 ಅಲಂಕಾರಗಳಲ್ಲಿ ಬರುತ್ತೆ. ಆದರೆ ವಾಕ್ಯದಲ್ಲಿ ವ್ಯತ್ಯಾಸ ಇದೆ. ಅದು ನಿಮಗೆ ನೆನಪಲ್ಲಿರಬೇಕು. ನೆನಪಲ್ಲಿ ಇಟ್ಕೊಳ್ತಿರಲ್ಲ ಅದನ್ನು ನಾನು ಭಾವಿಸ್ತಾ ಈಗ ಅದನ್ನ ಬಿಡಿಸಿರುವ ವಿಷಯಕ್ಕೆ ಬಂದ್ಬಿಡೋಣ. ನೇರವಾಗಿ ನೋಡಿ ಮಕ್ಕಳೇ, ಮೊದಲು ಉತ್ಪ್ರೇಕ್ಷೆ ಅಲಂಕಾರದ ಲಕ್ಷಣವನ್ನ ಇಲ್ಲಿ ಬರೆದಿರುವಂತಹ ಪ್ರಯತ್ನ. ಏನದು? ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಲಕ್ಷಣ ಏನು ಬರೀಬೇಕು? ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ, ಅಂದರೆ ಕಲ್ಪಿಸಿಕೊಂಡು. ಇದು ಬಹಳ ಮುಖ್ಯ ಮಕ್ಕಳೇ. ಸಂಭಾವಿಸಿಕೊಂಡು ಅಂತ ಬರೆದರೂ ಬರ್ತತಿ. ನಾನು ನಿಮಗೆ ಅರ್ಥಕ್ಕೋಸ್ಕರ 2 ಪದ ಬಳಸಿದ್ದೀನಿ. ಸಂಭಾವಿಸಿಕೊಂಡು ಅಥವಾ ಅಂದರೆ ಕಲ್ಪಿಸಿಕೊಂಡು ವರ್ಣಿಸುವುದೇ ಯಾವ ಅಲಂಕಾರ ಆಗಿಬಿಟ್ಟಿದೆ? ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಅಥವಾ ಕಲ್ಪಿಸಿ ವರ್ಣಿಸುವುದೇ ಇದರ ಲಕ್ಷಣವಾಗಿದೆ ಅಂತನೂ ಕೂಡ ಬರೀಬಹುದು, ತಪ್ಪಿಲ್ಲ. ಯಾವುದೇ ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯ ಕೊಟ್ಟರೆ ನೀವು ಲಕ್ಷಣ ಇದು ಒಂದು ಸರಿಯಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಈಗ ಉಪಮೇಯ ಉಪಮಾನಗಳನ್ನು ಗುರುತಿಸ್ತಕ್ಕಂಥದ್ದು ಬಹಳ ಸರಳ ಇದೆ. ಆಗಲೇ ಉಪಮಾಲಂಕಾರದಲ್ಲಿ ರೂಪಕ ಅಲಂಕಾರದಲ್ಲಿ ನೋಡಿದಿರಿ. ಅದೇ ರೀತಿಯಲ್ಲೇ ಪದಗಳನ್ನು ಗುರುತಿಸ್ತಕ್ಕಂಥದ್ದು. ನೋಡಿ, ಉಪಮೇಯ ಯಾವುದಿದೆ? ಸೀತೆಯ ಮುಖ. ಹೌದು, ಸೀತೆಯ ಮುಖ ಅನ್ನೋದು ಇಲ್ಲಿ ನಮಗೆ ಸಾಮಾನ್ಯವಾದ ವಸ್ತು. ನೆನ್ಪಿಟ್ಕೊಂಡಿರ್ಬೇಕು. ಸಾಮಾನ್ಯವಾದ ವಸ್ತುವನ್ನ ಲೋಕ ಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸ್ತೀವಿ. ಆದರೆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬರುತ್ತೆ. ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬರೋದೇ ಉತ್ಪ್ರೇಕ್ಷೆ ಅಲಂಕಾರ. ಹಾಗಾದ್ರೆ ಉಪಮಾನ ಯಾವುದು? ಕಮಲ. ಸೀತೆಯ ಮುಖ, ಅದನ್ನ ಕಮಲದ ಜೊತೆಗೆ ಸಂಭಾವಿಸಿಕೊಂಡು ಕಲ್ಪಿಸಿಕೊಂಡು. ಉಪಮಾನನೇ ಉಪಮೇಯ ಅನ್ನೋ ತರ. ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿಕೊಳ್ತೀವಿ ನಾವು.
ಅಷ್ಟು ಅತಿಯಾದ ಹೋಲಿಕೆಯನ್ನು ನಾವಿಲ್ಲಿ ಕಾಣೋದ್ರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ನೆನ್ಪಿಟ್ಕೋಬೇಕು ಮಕ್ಕಳೇ. ಹಾಗಾಗಿ ಮೂರನೆಯ ಹಂತದಲ್ಲಿ ಅಲಂಕಾರದ ಹೆಸರನ್ನು ನಾವು ಬರೆದ್ಬಿಟ್ವಿ. ಯಾಕಂದ್ರೆ ವಾಕ್ಯದಲ್ಲೇ ಗೊತ್ತಾಗ್ಬಿಡುತ್ತೆ ಎಂಬಂತೆ, ಅಥವಾ ವಾಕ್ಯ ನಮಗೆ ಸಂಶಯ ಕೆಡೆ ಮಾಡಿ ಕೊಟ್ಟಿರೋದ್ರಿಂದ, ಅತಿಯಾದ ಹೋಲಿಕೆ ಕಂಡು ಬಂದಿರೋದ್ರಿಂದ ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಮೂರನೆಯ ಹಂತದಲ್ಲಿ ಬರೀಬೇಕು. ಇನ್ನು ಕೊನೆಗೆ ಸಮನ್ವಯ ಹೇಗೆ ಬರೆಯೋದು? ಬಹಳ ಸುಲಭ. ಇಲ್ಲಿದೆ ನೋಡಿ. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ನೋಡ್ತಿದ್ದೀರಲ್ಲ, ಉಪಮೇಯವಾದ ಸೀತೆಯ ಮುಖವನ್ನು ಯಾವುದರ ಜೊತೆಗೆ ಹೋಲಿಕೆ? ಲೋಕಪ್ರಸಿದ್ಧವಾದ ವಸ್ತು ಉಪಮಾನವಾದ ಕಮಲಕ್ಕೆ ಹೋಲಿಸುವಾಗ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದಿರುವುದರಿಂದ, ಇದು ಬಹಳ ಮುಖ್ಯ, ನೆನ್ಪಿಟ್ಕೋಬೇಕು ಮಕ್ಕಳೇ. ಉಪಮೇಯವನ್ನ ಉಪಮಾನಕ್ಕೆ ಹೋಲಿಸಬೇಕಾದ್ರೆ ಆ ಹೋಲಿಕೆಯಲ್ಲಿ ನಮಗೆ ಹೆಚ್ಚಿನ ಅಂಶ ಕಂಡು ಬಂದಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಇಷ್ಟನ್ನ ಬಿಡಿಸಿದರೆ ಉತ್ಪ್ರೇಕ್ಷೆ ಅಲಂಕಾರದ ವಾಕ್ಯವನ್ನ ಸರಿಯಾಗಿ ಬಿಡಿಸಿದ ಹಾಗೆ ಮಕ್ಕಳೇ. ಎಲ್ರಿಗೂ ಕೂಡ ಈ ಒಂದು ಉದಾಹರಣೆಯ ವಾಕ್ಯ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇದೇ ಒಂದು ವಾಕ್ಯವನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬಾ ಸಲ ಕೇಳ್ತಾನೆ. ಯಾಕೆಂದ್ರೆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆಗೆ ಗೊಂದಲ, ಕನ್ಫ್ಯೂಸ್ ಮಾಡ್ಕೊಳ್ಳೋರಾದ್ರೆ ಇದು ಉಪಮಾಲಂಕಾರನೋ ರೂಪಕನೋ, ಅಥವಾ ಬಹಳಷ್ಟು ಜನ ರೂಪಕಕ್ಕೇನು ವ್ಯತ್ಯಾಸ ಮಾಡ್ಕೊಳ್ಳಲ್ಲ, ಉಪಮಾಲಂಕಾರ ತಗೊಂಡೋಗಿ ಉತ್ಪ್ರೇಕ್ಷೆ ಬರೆದ್ಬಿಡೋದು, ಉತ್ಪ್ರೇಕ್ಷೆಗೆ ಕೊಟ್ಟಿದ್ರೆ ಉಪಮಾಲಂಕಾರಕ್ಕೆ ಬರೆದ್ಬಿಡೋದು. ಈ ತರ ಗೊಂದಲಕ್ಕೊಳಗಾಗ್ತಾರೆ. ಗೊಂದಲಕ್ಕೊಳಗಾಗೋದು ಏನಿದೆ ಇದರೊಳಗಡೆಗೆ? ನೆನ್ಪಿಟ್ಕೊಂಬಿಡಿ, ಕಮಲದಂತೆ ಅರಳಿತು ಬಂದ್ರೆ ಉಪಮಾಲಂಕಾರ, ಕಮಲವೋ ಎಂಬಂತೆ ಬಂತು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ ಮಕ್ಕಳೇ. ಸರಳವಾಗಿ ನಿಮಗೆ ನಾನು ಇದನ್ನ ಅರ್ಥೈಸೋದಕ್ಕೆ ಪ್ರಯತ್ನಿಸಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಮುಗಿಸಲ್ಲ, ಜೊತೆಗೆ ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಹೆಚ್ಚಿನ ಉದಾಹರಣೆಗಳನ್ನ ಒಳಗೊಂಡಂತಹ ತರಗತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಯಾರೆಲ್ಲ ನನ್ನ ಈ ವಿಡಿಯೋವನ್ನು GMV ಕನ್ನಡ ವ್ಯಾಕರಣ ತರಗತಿಯನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೊನೆಯ ಕಳಕಳಿಯ ಮಾತು, ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿ ಶೇರ್ ಮಾಡಿ ಅನ್ನೋದನ್ನು ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಎಲ್ರಿಗೂ ಕೂಡ ಧನ್ಯವಾದಗಳು.